ಧರ್ಮಸ್ಥಳ ಹೆಣಊತ ಪ್ರಕರಣ ದಿನಕ್ಕೊಂದು ಹೊಸ ತಿರುವನ್ನು ಪಡೆದುಕೊಳ್ಳುತ್ತಾ ಇದೆ. ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಧರ್ಮಸ್ಥಳ ಪ್ರಕರಣ ಹೋಗಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ಪತ್ರವೊಂದನ್ನು ಬರೆಯಲಾಗಿದೆ. ಧರ್ಮಸ್ಥಳ ಮ್ಯಾಸಿವ್ ಪ್ರಕರಣ, ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಧರ್ಮಸ್ಥಳ ಪ್ರಕರಣ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗೌರವಾನ್ವಿತ ಪೀಠಕ್ಕೆ ಪತ್ರ ಬರೆಯಲಾಗಿದೆ. ಸಿಜೆಐ ಬಿಆರ್ ಗವಾಯಿಗೆ 7 ಪುಟಗಳ ಪತ್ರವನ್ನು ಅತ್ಯಂತ ಸುದೀರ್ಘವಾಗಿ ಬರೆಯಲಾಗಿದೆ. ಸುಪ್ರೀಂ ಕೋರ್ಟ್ನ ವಕೀಲ ರೋಹಿತ್ ಪಾಂಡೆ ಅವರಿಂದ ಪತ್ರ. ಎಸ್ಐಟಿ ತನಿಖೆ ಮೇಲ್ನೋಟಕ್ಕೆ ಅನುಮಾನವನ್ನ ಹುಟ್ಟುಹಾಕುತ್ತಿದೆ. ಸತ್ಯತೆ ತಿಳಿಯೋದಕ್ಕೆ ಸುಮೋಟೋ ಕೇಸ್ ದಾಖಲಿಸಿ, ಅರ್ಥಾತ್ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಅಂತ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು. ಸಾಮಾನ್ಯ ಅಧಿಕಾರಿಗಳ ನೇತೃತ್ವದಲ್ಲ. ಸಿಜೆಐ ಬಿಆರ್ ಗವಾಯಿಗೆ 7 ಪುಟಗಳ ಅತಿದೊಡ್ಡ ಪತ್ರ. ವಕೀಲ ರೋಹಿತ್ ಪಾಂಡೆ ಪತ್ರಕ್ಕೆ ಸ್ಪಂದಿಸ್ತಾರ ಸಿಜೆಐ. ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಹೊಸ ತಿರುವು, ದಿನಕ್ಕೊಂದು ಹೊಸ ಬಣ್ಣ. ಸಂಶಯ ಬಂದವರನ್ನೆಲ್ಲ ನೋಟಿಸ್ ಕೊಟ್ಟು ಎಸ್ಐಟಿ ಕಚೇರಿಗೆ ಕರೆಸಿಕೊಳ್ಳಲಾಗ್ತಾ ಇದೆ. ಸುದೀರ್ಘವಾದಂತಹ ಎನ್ಕ್ವೈರಿಗೆ ಒಳಪಡಿಸಲಾಗ್ತಾ ಇದೆ. ಇವೆಲ್ಲವೂ ಹೆಣಊತ ಪ್ರಕರಣವನ್ನ ಮತ್ತಷ್ಟು ಆಕ್ಟಿವ್ ಮಾಡಿದೆ ಎನ್ನುವಂತಹ ಚರ್ಚೆಗಳು ರಾಜ್ಯದಲ್ಲಿ ಇರೋ ಸಂದರ್ಭ ಎಸ್ಐಟಿ ತನಿಖಾ ತಂಡದ ಮೇಲೆ ಮೇಲ್ನೋಟಕ್ಕೆ ಅನುಮಾನಗಳು ಹುಟ್ಟುತ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ವಕೀಲ ರೋಹಿತ್ ಪಾಂಡೆ ಪತ್ರವನ್ನು ಬರೀತಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಇನ್ವೆಸ್ಟಿಗೇಷನ್ ಮೇಲ್ನೋಟಕ್ಕೆ ಸಂಶಯವನ್ನು ಮೂಡಿಸ್ತಾ ಇದೆ. ಸತ್ಯತೆಯನ್ನ ತಿಳಿಯೋದಕ್ಕೆ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಬೇಕು. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು. ಸಿಜೆಐ ಬಿಆರ್ ಗವಾಯಿಗೆ 7 ಪುಟಗಳ ಪತ್ರ. ನಿಜಕ್ಕೂ ನೋಡಿ, ಒಂದು ತನಿಖಾ ತಂಡದ ಮೇಲೆ ಸಂದೇಹ ಬಂದಾಗ ಆತಂಕದ ವಿಚಾರವಲ್ಲದೆ ಮತ್ತಿನ್ನೇನೂ ಅಲ್ಲ. ಒಬ್ಬ ಸರ್ವೇ ಸಾಧಾರಣ ವ್ಯಕ್ತಿಗೆ ಅಥವಾ ಯಾವುದಾದರೂ ಸರ್ಕಾರಿ ನೌಕರನಿಗೆ ಈ ಸಂದೇಹ ಬಂದಿರೋದಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತ್ತು ವಹಿಸುವ ಹಿರಿಯ ವಕೀಲರಿಗೆ ಒಂದು ರಾಜ್ಯದ ಎಸ್ಐಟಿ ತಂಡದ ಮೇಲೆ, ತನಿಖಾ ತಂಡದ ಮೇಲೆ ಸಂದೇಹ ಬರುತ್ತೆ. ಆ ಸಂದೇಹ ದೇಶದ ಸಿಜೆಐ ಅವರಿಗೆ ಪತ್ರ ಬರೆಯೋದಕ್ಕೆ ಪ್ರೇರಣೆ ಕೊಡುತ್ತೆ. ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥರ ನೇತೃತ್ವದಲ್ಲಿ ತನಿಖೆ ನಡೀಬೇಕು ಅಂತ ಹೇಳಲಿಲ್ಲ ಅವರು ಹೇಳಿದ್ದೇನು? ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಮುಂದುವರೆಯಲಿ. ಇದರ ಅರ್ಥ ಏನು? ಆಳವಾದ ಸಂದೇಹ ಅವರನ್ನು ಕಾಡ್ತಾ ಇದೆ, ಬಲವಾದ ಸಂಶಯಗಳು ಅವರನ್ನು ಆಳುತ್ತಿದೆ. ಹಾಗಾಗಿ ವಕೀಲ ರೋಹಿತ್ ಪಾಂಡೆ ಅನೇಕ ಪ್ರಬಲ ಕೇಸ್ಗಳಲ್ಲಿ ಅವರ ಹೆಸರುಗಳು ಈ ಹಿಂದೆ ತಳಕು ಹಾಕೊಂಡಿದೆ. ಪ್ರಬಲ ಕೇಸ್ಗಳನ್ನು ಫೈಟ್ ಮಾಡಿರೋ ಪೈಕಿ ಪಾಂಡೆ ಕೂಡ ಒಬ್ಬರು. ಈಗ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಧರ್ಮಸ್ಥಳ ಪ್ರಕರಣ ಹೋಗಿದೆ. ಸಿಜೆಐ ಇದಕ್ಕೆ ರಿಪ್ಲೈ ಮಾಡ್ತಾರ? ಅವರ ಭವಿಷ್ಯದ ನಿರ್ಧಾರದ ಬಗ್ಗೆ ನಾವು ವಿವರಿಸೋ ಹಾಗಿಲ್ಲ. ಮಾಡ್ತಾರ ಮಾಡಲ್ವೋ ಈ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದೇ ಹೊರತಾಗಿ ಸಿಜೆಐ ಏನು ಹೇಳ್ಬಹುದು ಅನ್ನುವಂತಹದನ್ನ ನಾವೀಗಲೇ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಹೇಳಕೂಡುದು. ಹಾಗಾಗಿ ಸತ್ಯಾಸತ್ಯತೆ ತಿಳಿಯಲು ಸುಮೋಟೋ ಕೇಸನ್ನು ದಾಖಲಿಸಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು. ಪಾಂಡೆ ಅವರ ಅಭಿಪ್ರಾಯ ಇದು. ಸಿಜೆಐ ಬಿಆರ್ ಗವಾಯಿಗೆ 7 ಪುಟಗಳ ಪತ್ರ ಹೋಗಿದೆ. ಆ ಪತ್ರವನ್ನು ಓದಿ ಸ್ವೀಕಾರ ಮಾಡ್ತಾರೋ, ಸ್ವೀಕರಿಸಿ ಪುರಸ್ಕರಿಸ್ತಾರೋ ಅಥವಾ ಸ್ವೀಕರಿಸಿ ತಿರಸ್ಕಾರ ಮಾಡ್ತಾರೋ, ವಿ ಡೋಂಟ್ ನೋ, ವಿ ಆರ್ ನಾಟ್ ಶ್ಯೂರ್. ಆದರೆ ಏನಾದೀತು, ಈಗಾಗಲೇ ಚರ್ಚೆಗಳು ಶುರುವಾಗಿದೆ. ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಧರ್ಮಸ್ಥಳ ಪ್ರಕರಣ ಹೋಗಿದೆ. ಮುಂದೆ ಈ ಪ್ರಕರಣ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ? ನಿಜಕ್ಕೂ ಕೂಡ ಹೆಣಊತ ಪ್ರಕರಣ ಕೌತುಕದ ಬಂಗಲೆಯಾಗಿ ಮಾರ್ಪಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.